ಟಿವಿ9 ವರದಿಯ ಬಳಿಕ ಒಡ್ಡರಪಾಳ್ಯಕ್ಕೆ ಬಂತು ಕುಡಿಯೋ ನೀರು. ಟಿವಿ9 ವರದಿಯ ಬಳಿಕ ಒಡ್ಡರಪಾಳ್ಯಕ್ಕೆ ಕುಡಿಯೋ ನೀರು ಲಭ್ಯವಾಗಿದೆ. ಬೆಂಗಳೂರಿನಲ್ಲಿ ಟಿವಿ9 ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ನೀರಿಲ್ಲ ಅಭಿಯಾನವನ್ನ ಟಿವಿ9 ನಡೆಸ್ತಾ ಇದೆ. ಒಡ್ಡರಪಾಳ್ಯದಲ್ಲಿನ ನೀರಿನ ಸಮಸ್ಯೆಯ ಬಗ್ಗೆಯೂ ಕೂಡ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು. ಬೆಂಗಳೂರಿನ ಜೆಪಿ ನಗರದ 8ನೇ ಹಂತದ ಒಡ್ಡರಪಾಳ್ಯ ಕುಡಿಯಲು ಹನಿ ನೀರಿಲ್ಲದೆ ನಿವಾಸಿಗಳು ಪರದಾಡ್ತಾ ಇದ್ರು. ಅವರ ನೀರಿನ ಬವಣೆಯನ್ನ ಟಿವಿ9 ಬಿಚ್ಚಿಟ್ಟಿತ್ತು. ಸಮಸ್ಯೆಯ ಬಗ್ಗೆ ಶಾಸಕ ಎಂ ಕೃಷ್ಣಪ್ಪ ಅವರು ಗಮನಕ್ಕೆ ತಂದಿತ್ತು. ಟಿವಿ9 ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡಲಾಗಿದೆ. ಟಿವಿ9 ಇಂಪ್ಯಾಕ್ಟ್ ಇದು. ಟಿವಿ9ಗೆ ಕೈ ಮುಗಿದು ಧನ್ಯವಾದವನ್ನ ತಿಳಿಸಿದ್ದಾರೆ ಮಹಿಳೆಯರು. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಟಿವಿ9 ನಿರಂತರವಾಗಿ ನೀರಿಲ್ಲ ಅಭಿಯಾನವನ್ನ ನಡೆಸಿತ್ತು. ಈ ಅಭಿಯಾನದ ಮೂಲಕ ಇದೀಗ ನೀರಿನ ಬವಣೆಗೆ ಫುಲ್ ಸ್ಟಾಪ್ ಬಿದ್ದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜೆಪಿ ನಗರದ 8ನೇ ಫೇಸ್ನಲ್ಲಿರುವಂಥ ಒಡ್ಡರಪಾಳ್ಯದಲ್ಲಿ ಜನರಿಗೆ ಕುಡಿಯೋ ನೀರಿಲ್ಲ. ಆ ಏರಿಯಾದಲ್ಲಿದ್ದಂಥ 2 ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದೆ. ಏರಿಯಾದ ಮುಂಭಾಗದಲ್ಲಿದ್ದಂಥ RO ಪ್ಲಾಂಟ್ನಲ್ಲೂ ಕೂಡ ನೀರು ಬರ್ತಾ ಇಲ್ಲ ಅಂತೇಳಿ ಟಿವಿ9 ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರಾಗಿರುವಂಥ ಕೃಷ್ಣಪ್ಪನವರ ಗಮನಕ್ಕೆ ಕೂಡ ತಂದಿತ್ತು. ಈ ಏರಿಯಾದಲ್ಲಿ ಜನರಿಗೆ ಕುಡಿಯೋ ನೀರಿಲ್ಲ, ಕೂಡಲೇ ಈ ಒಂದು ಏರಿಯಾದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಅನ್ನೋಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿತ್ತು. ಅದಾದ ನಂತರದಲ್ಲಿ 2 ಬೋರ್ಗಳನ್ನು ರಿಪೇರಿ ಮಾಡ್ತೀವಿ, ಈಗಾಗಲೇ ಪ್ರತಿ ವಾರ್ಡ್ಗೂ ಕೂಡ 4 ಬೋರ್ಗಳು ಸ್ಯಾಂಕ್ಷನ್ ಆಗಿದೆ, BBMPಯಿಂದ ಹಣ ಕೂಡ ಬಿಡುಗಡೆ ಆಗಿದೆ. ಸದ್ಯಕ್ಕೆ ಅವರಿಗೆ ಕುಡಿಯೋ ನೀರಿಗೆ ತಾತ್ಕಾಲಿಕವಾಗಿ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅನ್ನೋಂಥ ಒಂದು ಮಾತುಗಳನ್ನು ಸ್ಥಳೀಯ ಶಾಸಕರು ಕೂಡ ಹೇಳಿದರು. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಕೂಡ ಸ್ಥಳಕ್ಕೆ ಬಂದಿದ್ದೀವಿ. ಏನೊಂದು ತಾತ್ಕಾಲಿಕವಾದಂಥ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಡ್ರಮ್ಮನ್ನು ತಂದು, ಅಂದರೆ ದೊಡ್ಡದಾದಂಥ ಒಂದು ವಾಟರ್ ಟ್ಯಾಂಕನ್ನು ಇಲ್ಲಿ ತಂದಿಟ್ಟಿರುವಂಥದ್ದು. ಪ್ರತಿದಿನವೂ ಕೂಡ ಇದಕ್ಕೆ BWSSBಯಿಂದ ನೀರನ್ನು ಲೋಡ್ ಮಾಡಲಾಗುತ್ತೆ. ಅದು ಖಾಲಿ ಆಗ್ತಿದ್ದಂಗೆ ಅದಕ್ಕೆ ಅನ್ಲೋಡನ್ನು ಕೂಡ ಮಾಡಲಾಗುತ್ತೆ. ಅಂದರೆ ಇಲ್ಲಿಂದ ಬೇರೆ ಬೇರೆ ಏರಿಯಾದ ಅಕ್ಕಪಕ್ಕದ ಏರಿಯಾಗಳಿಗೆ ಹೋಗಿ ನೀರನ್ನು ತರಬೇಕಾಗಿತ್ತು ಸ್ಥಳೀಯರು. ಆ ಒಂದು ಸಮಸ್ಯೆ ಈಗಾಗಲೇ ತಪ್ಪಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿಯಾಗಿರುವಂಥ ಗಣೇಶ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಗಣೇಶ್ ಅವರೇ, ನಿಮಗೂ ಕೂಡ ಗೊತ್ತು, ಜನವರಿ 30ನೇ ತಾರೀಕು ಟಿವಿ9 ಕೂಡ ಇಲ್ಲಿಗೆ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಸಮಸ್ಯೆ ಬಗ್ಗೆ ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು. ಅದಾದ ನಂತರದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಯಿತು? ಟಿವಿ9ಇಂದ ಉಪಯೋಗ ಆಗಿದೆ. ಲಾಸ್ಟ್ ಟೈಮು ಜನವರಿ 30ನೇ ತಾರೀಕು ಏನು ಪ್ರಸಾರ ಮಾಡಿದ್ರಿ ಟಿವಿ9ನಲ್ಲಿ, ಅದನ್ನು ನೋಡಿ ಶಾಸಕರು ಈ ಭಾಗದ ಗ್ರಾಮದ ಹಿರಿಯರು ಸೇರಿ ಅರ್ಜಿ ಕೊಟ್ಟು ಮನವಿ ಮಾಡ್ಕೊಂಡಿದ್ದ ಮೇಲೆ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೀರು ಬರ್ತಾ ಇದೆ. ಮುಖ್ಯವಾಗಿ ಈ ಗ್ರಾಮದ ಚೇರ್ಮನ್ರಾಗಿದ್ದಂಥವರು ಮನವಿ ಮಾಡಿ ನಮ್ಮ ಜಲಮಂಡಳಿ ಇಲಾಖೆ AWE ಅವ್ರಿಗೆಲ್ಲ ಮಾತಾಡಿ ದಿನಕ್ಕೊಂದು ಲೋಡ್ ಕಳಿಸ್ತಾ ಇದ್ದಾರೆ. ಆದರೂ ಕೂಡ ಊರಲ್ಲಿ ಜನ ಜಾಸ್ತಿ ಇರೋದ್ರಿಂದ ನೀರು ಸಾಕಾಗ್ತಾ ಇಲ್ಲ. ಈಗಾಗಲೇ ಮುಂಚೆ 30ನೇ ತಾರೀಕು ಬಿತ್ತರಿಸಿದ್ರಿಂದನೇ ಈ ಒಂದು ನೀರಿನ ವ್ಯವಸ್ಥೆ ಆಗಿರೋದು. ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕೊಡೋದು, ನಿಮ್ಮ ಒಂದು ಪ್ರಸಾರ ಅವ್ರ ಮನದಲ್ಲಿ ಮುಟ್ಟೋವರೆಗೂ ಅಷ್ಟರಲ್ಲೇ ಒಂದು ಸ್ವಲ್ಪ ಜನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ನೀರು ಸಾಕಾಗ್ತಾ ಇಲ್ಲ. ಇದು ಇನ್ನೂ ಮುಂದಕ್ಕೆ ಒಂದು ದೊಡ್ಡ ಮನವಿ ಅಂತ ತಿಳ್ಕೊಂಡು ಅವ್ರು ನೀರು ಕೊಟ್ಟರೆ ಸಾಕು ಅಂತ ಟಿವಿ9ಗೂ ಮನವಿ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಬ್ಬರು ಕೂಡ ನನ್ನ ಜೊತೆಲಿರುವಂಥದ್ದು, ಸರ್, ಈಗ ಒಂದು ಟ್ಯಾಂಕ್ ಅಂತಂದು ಅಳವಡಿಸಿದ್ದಾರೆ, ಟ್ಯಾಂಕಿಗೆ ಪ್ರತಿದಿನವೂ ಕೂಡ ನೀರು ಹಾಕ್ತಿದ್ದಾರೆ ಅನ್ನೋಂಥದ್ದು. ಇನ್ನೂ ಏನಾಗಬೇಕು ಅನ್ನೋಂಥದ್ದು? ಇನ್ನು ಇಲ್ಲಿ 2 ಬೋರ್ ಇದೆಯಲ್ಲ, ಅದು ರೆಡಿ ಮಾಡಿಸ್ಕೊಟ್ರೆ ಈ ಕುಡಿಯೋಕ್ಕೆ ಮಾತ್ರ ಬಳಸ್ತಾರೆ. ಮತ್ತು RO ಪ್ಲ್ಯಾಂಟು ಮುಖ್ಯವಾಗಿ ಇಲ್ಲಿ 4 ಮನೆ ಹಿಡಿದ್ರೆ ನೀರು ಸಾಕಾಗಲ್ಲ. ಪೂರ್ತಿ ಏರಿಯಾದವ್ರಿಗೆ ಸಿಗಬೇಕು ಅಂತ ನಾವೆಲ್ಲ ಕೇಳ್ಕೊಳ್ತೀವಿ. ಅದಕ್ಕೆ ನಮ್ಮ MLA ಅವರು, ನಿಮ್ಮ ಟಿವಿ9 ಅವರು ಸಹಕರಿಸಿರೋದ್ರಿಂದ ತುಂಬ ಅನುಕೂಲವಾಗಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು. ಕುಡಿಯೋ ನೀರು ಬಿಟ್ಟಾರಣ, ಇವಾಗ ಕೆಳಗಡೆ ಬೋರು ಮೇಲ್ಗಡೆ ಬೋರು ಚೆಕ್ ಮಾಡಿಸಿ ಬಿಡ್ತೀವಿ ಅಂತ ರೆಡಿ ಮಾಡಿಸ್ತೀನಿ ಅಂತ ಹೇಳೋರೆ. ಆಮೇಲೆ ತಿರ್ಗಾ ಇನ್ನೊಂದು ಅವೆರಡು ಆಗಲಿಲ್ಲ ಅಂದರೆ ಹೊಸ ಬೋರು ಹಾಕಿಸ್ತೀನಿ ಅಂತ ಅಂದವ್ರೆ. RO ಪ್ಲಾಂಟ್. ಆಮೇಲೆ ಕಾವೇರಿ ನೀರು ಮಾಡಿಕೊಡ್ತೀವಿ ಅಂತ ಅಂದವ್ರೆ. ಎಲ್ಲ ಒಂದು ಸ್ವಲ್ಪ ದುಡ್ಡೆಲ್ಲ ಕಟ್ಟಿ ಮಾಡಿ ಅಂತ ಹೇಳೋರೆ. ಖುಷಿ ಆಯ್ತು ಅಣ್ಣ. ಧನ್ಯವಾದ ಹೇಳ್ತೀನಿ ಅಣ್ಣ. ಖುಷಿ ಅಣ್ಣ. ಖುಷಿ ಅಣ್ಣ. ಯಾವಾಗ್ಲೂ ಹಿಂಗೆ ತುಳ್ಕಿದ್ರೆ ಇನ್ನೂ ಖುಷಿ ಅಲ್ವಣ್ಣ. ಇವಾಗ ಎಷ್ಟು ಒಂದು ಟ್ಯಾಂಕು ಅಂತೀವಿ, ಎಷ್ಟು ಅಂತ ಇದಾಗ್ಬಿಟ್ಟದೆ. ಇವಾಗ ನಮ್ಮೂರಿಗೆ ನೀರು ಬಂದರೆ ನಮ್ಗೆ ಖುಷಿ ಅಲ್ವಾ? ತುಂಬ ಖುಷಿ ಆಯ್ತಣ್ಣ. ಧನ್ಯವಾದ.